ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾರೋಟ್ ಫ್ಯಾಮಿಲಿ. ಯಾರಿಗೆಲ್ಲ ನಿಮ್ಮೊಂದು ಸೀಕ್ರೆಟ್ ಪರ್ಸನ್, ನಿಮ್ಮ ಪಾರ್ಟ್ನರ್ದು ಹಿಡನ್ ಫೀಲಿಂಗ್ಸ್ ಏನಿದೆ ಅಂತ ತಿಳ್ಕೊಬೇಕಾದ್ರೆ ಈ ಒಂದು ವಿಡಿಯೋನ ಕಂಟಿನ್ಯೂ ವಾಚ್ ಮಾಡಿ. ಹಾಗೂ ಇನ್ನು ಯಾರೆಲ್ಲ ನನ್ನೊಂದು ಇನ್ಸ್ಟಾ ಐ ಡಿನ ಫಾಲೋ ಮಾಡಿಲ್ಲ, ಇವಾಗಲೇ ಫಾಲೋ ಮಾಡಿ. ಹಾಗೂ ಈ ಒಂದು ಹಿಡನ್ ಫೀಲಿಂಗ್ಸ್ನ ನೀವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಕಮೆಂಟ್ ಬಾಕ್ಸಲ್ಲಿ ಐ ಕ್ಲೇಮ್ ಅಂತ ಕಮೆಂಟ್ ಮಾಡಿ. ಸೊ ನಿಮ್ಮೊಂದು ಪಾರ್ಟ್ನರು ಅಥವಾ ನಿಮ್ಮೊಂದು ಸೀಕ್ರೆಟ್ ಪರ್ಸನ್ ಹಿಡನ್ ಫೀಲಿಂಗ್ಸ್ ಏನಿದೆ, ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ, ಅವರೊಂದು ಭಾವನೆ ಏನು ಅಂತ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಇನ್ನೂ ಡೀಟೇಲ್ ಆಗಿ ತಿಳ್ಕೋಬೇಕು, ಕ್ಲಾರಿಟಿ ಬೇಕನ್ನೋರು ನನ್ನೊಂದು ಪರ್ಸ್ನಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ ಆಗಿ ತಿಳ್ಕೊಬೋದು. ಓಕೆ, ನಿಮ್ಮೊಂದು ಸೀಕ್ರೆಟ್ ಪರ್ಸನ್ನ ಹಿಡನ್ ಫೀಲಿಂಗ್ಸ್ನ ಚೆಕ್ ಮಾಡೋಣ. ಮೈ ಫೀಲಿಂಗ್ಸ್ ವೇರ್ ಆಲ್ವೇಸ್ ಟ್ರೂ ಫಾರ್ ಯು, ಬಟ್ ಯು ಡಿಂಟ್ ಎಕ್ಸೆಪ್ಟ್ ಮೀ ಹೋಲ್ ಹಾರ್ಟೆಡ್ಲಿ. ಸೊ ನಿಮ್ಮ ಒಂದು ಪರ್ಸನ್ಗೆ ಎಲ್ಲೋ ಒಂದು ಸೈಡ್ ಅನ್ನಿಸ್ತಾ ಇದೆ ಅವರು ನಿಮ್ಮ ಪ್ರೀತಿ ಮಾಡಿದ್ದು ಪ್ಯೂರ್ ಹಾರ್ಟಿಂದ, ಬಟ್ ನೀವು ಅವ್ರನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತ ಎಲ್ಲೋ ಒಂದು ಸೈಡ್ ಅವ್ರಿಗೆ ಫೀಲ್ ಅನ್ನಿಸ್ತಾ ಇದೆ. ನೋ ಸ್ಕೋಪ್ ಲೆಫ್ಟ್ ಇನ್ ದಿಸ್ ರಿಲೇಷನ್ಶಿಪ್, ಲೆಟ್ ಮೀ ಗೋ ಪ್ಲೀಸ್. ಸೊ ಅವ್ರಿಗೆಲ್ಲೋ ಒಂದು ಸೈಡ್ ನೀವು ಅವ್ರನ್ನ ತುಂಬಾ ಅವಾಯ್ಡ್ ಮಾಡಿದ್ದೀರಿ ಅನಿಸುತ್ತೆ. ಹಾಗಾಗಿ ಅವ್ರಿಗೆಲ್ಲೋ ಒಂದು ಸೈಡು ನಿಮ್ಮ ಮೇಲೆ ಇರೋ ಒಂದು ಪ್ರೀತಿ ಇವಾಗ ಅವರಲ್ಲಿ ಇಲ್ಲ. ಐ ಆಮ್ ನಾಟ್ ಅಬಲ್ ಟು ಗಿವ್ ಯು ಹ್ಯಾಪಿನೆಸ್ ಬಟ್ ನೆವರ್ ವಾಂಟೆಡ್ ಟು ಹರ್ಟ್ ಯು. ಸೊ ಎಲ್ಲೋ ಒಂದು ಸೈಡ್ ಅನ್ನಿಸ್ತಾ ಇದೆ ಅವ್ರಿಗೆ ನೀವು ಅವಾಯ್ಡ್ ಮಾಡ್ತಾ ಇರೋದು ನೋಡಿ, ನನ್ನೊಂದು ಫೀಲಿಂಗ್ಸ್ ನೀನು ಅರ್ಥ ಮಾಡ್ಕೊಳ್ಳಿಲ್ಲ, ಹಾಗೂ ಕೂಡ ನೀ ಅದರಿಂದ ಹ್ಯಾಪಿ ಆಗಿಲ್ಲ. ಹಾಗಾಗಿ ನನ್ನಿಂದನೇ ಎಲ್ಲೋ ಒಂದು ಸೈಡ್ ರಾಂಗ್ ಆಗಿದೆ, ಹಾಗಾಗಿ ನಾನೇ ಇದನ್ನು ಗಿವ್ ಅಪ್ ಮಾಡ್ತೀನಿ ಮತ್ತು ಅದರಿಂದ ನಿನ್ಗೆ ಹರ್ಟ್ ಆಗೋದು ಬೇಡ ಅಂತ ಎಲ್ಲೋ ಒಂದು ಸೈಡ್ ಅವರೇ ಮೂವ್ ಆನ್ ಆಗ್ತಾ ಇದ್ದಾರೆ ಈ ಒಂದು ರಿಲೇಷನ್ಶಿಪ್ಪಿಂದ. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಒಂದು ಪರ್ಸನಲ್ ರೀಡಿಂಗ್ ಬೇಕಾದರೆ ನನ್ನೊಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಡೀಪಾಗಿ ತಿಳ್ಕೊಬೋದು ಮತ್ತು ಕ್ಲಾರಿಟಿನೂ ಕೂಡ ತಿಳ್ಕೊಬೋದು. ಥ್ಯಾಂಕ್ ಯು ಸೋ ಮಚ್.